ಈಗ ಈ ನಿಖಿಲ್ ಕುಮಾರಣ್ಣ ಇವರಿಗೆ ಮಾತೆತ್ತಿದ್ರೆ ನಾವು ಮೋದಿಯವ್ರ ಜೊತೆಗೆ ಮಾತಾಡ್ತೀವಿ, ನಾವು ಅಮಿತ್ ಶಾ ಜೊತೆ ಮಾತಾಡ್ತೀವಿ ಅಂತೀರಿ. ಮೊದಲಿಂದ ನೀವು ನೋಡಿದಿರಿ ಅವರ ಹಲವಾರು ವಿಚಾರಗಳನ್ನು. ಹಾಸನದಲ್ಲಿ ಲೋಕಲ್ ಲೀಡರ್ ಬೇಡ ಅನ್ನೋ ಥರ, ಬೆಂಗಳೂರಲ್ಲಿ ಲೋಕಲ್ ಲೀಡರ್ ಬೇಡ ಅಂತಾರೆ ಅವ್ರ ವರ್ಷ ಇತ್ತು. ಈಗ ಯಾಕೆ ಸ್ಥಳೀಯ ನಾಯಕರು ಇವ್ರನ್ನ ಕರೆದು ಮಾತಾಡ್ಬೇಕಂತ ಅವ್ರು ಬಯಸ್ತಾರೆ? ಅವರು ರಾಜ್ಯಸಭೆಗೆ ಮಹಾರಾಷ್ಟ್ರದಿಂದ ಹೋದರೆ ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಾರೋ ಮಹಾರಾಷ್ಟ್ರದ ಕಾಪಾಡ್ತಾರೋ? ಅವರು ಈ ಡಿಲಿಮಿಟೇಷನ್ ವಿಚಾರದಲ್ಲಿ ಅವರು ಧ್ವನಿ ಎತ್ತಲಾರು ಅಂದ್ಕೊಂಡಿದ್ರೆ, ಆದರೆ ಅವರು ಕೂಡ ಮೋದಿ ಮತ್ತು ನಾನು ಯಾವ ಜನ್ಮದ ಗೆಳೆಯರು, ನಾವು ಗೆಳೆಯರು, ನಾವು ಎಳೆಯರು ಅಂತ ಹೇಳ್ಕೊಂಡು ಹಾಡು ಹೇಳಕ್ಕೆ ಮಾಡಿ. ಮೈತ್ರಿ ವಿಚಾರ ಅಂತ ಬಂದರೆ, ಈಗ ಮೈತ್ರಿನಲ್ಲಿ ಕಿಚ್ಚು ಹೊತ್ಕೊಂಡಿದೆ. ಮೊನ್ನೆ ದಾವಣಗೆರೆ ಬಾಗಲಕೋಟೆನಲ್ಲಿ ಇವ್ರನ್ನ ಕೇಳಲಿಲ್ಲ, ಅನೌನ್ಸ್ ಮಾಡಿದರು. ಅದಾದಮೇಲೆ ಮೊನ್ನೆ 3 ಜನ ಯಾರು ಈ ವಿಧಾನ ಪರಿಷತ್ ಚುನಾವಣೆಗೆ ಇವ್ರು ಕೇಳ್ದಂಗೆ ಅನೌನ್ಸ್ ಮಾಡಿದರು. ಒಂದು ವೇಳೆ ಜೂನ್ 30ರ ನಂತರ ದೇವೇಗೌಡರು ರಾಜ್ಯಸಭೆಗೆ ಹೋಗಲಿಲ್ಲ ಅಂದರೆ ಈ JDSನ ರಿಯಾಕ್ಷನ್ ಯಾವ ಥರ ಇರ್ಬೋದು ಸರ್? ಸೊ ದೇವೇಗೌಡರು ಈ ರೀತಿ ಶರಣಾಗತಿ ಇದೆಯಲ್ಲ, ಇದು ಈ ಶರಣಾಗತಿ ಮೋದಿ ಟ್ರಂಪ್ ಎದುರು ಶರಣಾಗತಿ ಅದಕ್ಕಿಂತ ದೊಡ್ಡ ಶರಣಾಗತಿ. ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಈಗ ಒಬ್ಬೊಬ್ರಿಗೆ ಒಂದೊಂದು ಕೆಪಾಸಿಟಿ ಅನ್ನೋದಿರುತ್ತೆ, ಒಬ್ಬೊಬ್ರದ್ದು ಒಂದೊಂದು ತಾಕತ್ತು ಅನ್ನೋದಿರುತ್ತೆ. ಆಮೇಲೆ ಅವರು ಎಷ್ಟು ಸ್ಥಾನಗಳನ್ನು ಗೆಲ್ತಾರೆ ಅದ್ರ ಮೇಲೆ ಅವರಿಗೆ ಸಿಗುವಂಥ ಸ್ಥಾನಮಾನಗಳೆಲ್ಲ ನಿರ್ಧಾರ ಆಗ್ತವೆ. ಆದರೆ ಯಾಕೋ ಕುಮಾರಸ್ವಾಮಿ ಅವರಿಗೆ, JDSಗೆ ಅವ್ರು ಗೆದ್ದಿರೋ ಸ್ಥಾನಗಳೆಷ್ಟು, ಅವ್ರಿಗೆ ಸಿಕ್ಕಿರೋ ಸ್ಥಾನಮಾನ ಎಂಥದ್ದು, ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ ಅಂದರೆ ಮತ್ತೇನು ಮಾಡಬೇಕಾಗತ್ತೆ? ಬೇರೆಯವರಿಂದ ಇನ್ನೇನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ? ಎಲ್ಲ ವಿಚಾರಗಳು ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ JDS, ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಕುಮಾರಣ್ಣ, BJP ಜೊತೆಗೆ ಮೈತ್ರಿ, ಆದರೂ ಅವರಷ್ಟು ಸಮಾಧಾನವಾಗಿಲ್ಲ ಅಂದರೆ ಏನು ಕಾರಣ? ಹಾಗಾದರೆ ಇದು JDS ಏನಾದರೂ BJPಯಿಂದ ಎಕ್ಸ್ಟ್ರಾ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ, ಅಥವಾ ಮೈತ್ರಿ ಧರ್ಮ ಇಲ್ಲಿ ಪಾಲನೆ ಆಗ್ತಾ ಇಲ್ವಾ? ಈ ವಿಚಾರ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಫೋಕಸ್ TV ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನು ಸರ್ ಇದು ಕುಮಾರಣ್ಣ ಈ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಗೆದ್ದಿರೋದು 2 ಸೀಟ್ ಸರ್. ಅವರು 2 ಸೀಟಿಗೆ ಅವ್ರನ್ನ ಟಾಪ್ 5 ಯೂನಿಯನ್ ಮಿನಿಸ್ಟರಲ್ಲಿ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ BJP ಅವರು. ಇನ್ನೇನು ಮಾಡಬೇಕು ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ? ಒಂದು, ನೀವು ಈ ಮೈತ್ರಿ ನಂತರದ ಬೆಳವಣಿಗೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ, ಒಂದು ಅವರ ನಿರೀಕ್ಷೆ ಮತ್ತು ನಿರೀಕ್ಷೆಗೆ ಸಿಕ್ಕ ಫಲ ಅದು ಏನು ಅನ್ನೋದು. ಆದರೆ ನೀವೀಗ ನೋಡ್ತಾ ಬಂದಾಗೆ ಅವರ ಒಳಗಡೆ ಒಂದು ಅಸಹನೆ ಕಾಳ್ತಾ ಇದೆ ಅವರ ಮಾತಿನಲ್ಲಿ. ಹಾಗೇನೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ, ನಿಖಿಲ್ ಮಾತಾಡೋದನ್ನ ನಾವು ಗಂಭೀರವಾಗಿ ಅಲ್ಲ, ಆದರೆ ಅವರು ಅದು ತಂದೆ ಹೇಳಿಸೇ ಮಾತಾಡೋದು. ಲೇಟೆಸ್ಟ್ ಮೊನ್ನೆ ಮಾತಾಡ್ತಾರೆ ಅವರು, ಏನು ವಿಧಾನ ಪರಿಷತ್ತಿನ 3 ಸ್ಥಾನಗಳ ಟಿಕೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮನ್ನ ಕನ್ಸಲ್ಟ್ ಮಾಡ್ದೇನೆ ಸೊ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದ್ದಾರೆ, ಮಾತನಾಡಬೇಕಾಗಿತ್ತು ಅಂತ ಹೇಳಿ ಮುಂದುವರಿಸಿ ಹೇಳ್ತಾರೆ. ಈ ವಿಚಾರದಲ್ಲಿ ನಮ್ಮ ತಂದೆಯವರು ಅಂದರೆ ಗೌರವಾನ್ವಿತ ಎಚ್ ಡಿ ಕುಮಾರಸ್ವಾಮಿ ಅವರು BJP ಅಧ್ಯಕ್ಷ ನಿತಿನ್ ನಬೀನ್ ಅವರು ಮತ್ತು ಮಾಜಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಅನ್ನೋದು ನಡೀತಾ. ಅಂದ್ರೆ ಅವರ ಮಾತಿನಲ್ಲಿ ಅಸಹನೆ ಕಾಣ್ತಾ ಇದೆ. ಈ ಅಸಹನೆ ಹೊಸದಲ್ಲ ಅಂತ. ಸೊ ಏನಲ್ಲ, ಅದಕ್ಕಿಂತ ಬಂದ್ಬಿಡ್ತೀನಿ ಸರ್. ಮೊದಲು ಈಗ ಈ ನಿಖಿಲ್ ಕುಮಾರಣ್ಣ ಇವರಿಗೆ ಮಾತೆತ್ತಿದ್ರೆ ನಾವು ಮೋದಿಯವ್ರ ಜೊತೆಗೆ ಮಾತಾಡ್ತೀವಿ, ನಾವು ಅಮಿತ್ ಶಾ ಜೊತೆ ಮಾತಾಡ್ತೀವಿ ಅಂತೀರಿ. ಮೊದಲಿಂದ ನೀವು ನೋಡಿದಿರಿ ಅವರ ಹಲವಾರು ವಿಚಾರಗಳನ್ನ. ಹಾಸನದಲ್ಲಿ ಲೋಕಲ್ ಲೀಡರ್ ಬೇಡ ಅನ್ನೋ ಥರ, ಬೆಂಗಳೂರಲ್ಲಿ ಲೋಕಲ್ ಲೀಡರ್ ಬೇಡ ಅಂತಾರೆ ಅವ್ರ ವರ್ಷ ಇತ್ತು. ಯಾವಾಗ ಇವ್ರ ಮೈತ್ರಿ ಪ್ರಾರಂಭದ ದಿನಗಳಲ್ಲಿ ಮೋದಿಯವರು ಇವ್ರನ್ನ ಕರೆದು ಸೆಂಟ್ರಲ್ ಮಿನಿಸ್ಟರ್ ಮಾಡಿರೋ ಸಂದರ್ಭಗಳಲ್ಲಿ ಅವ್ರ ವರ್ತನೆ ಆಗಿತ್ತು. ಈಗ ಯಾಕೆ ಸ್ಥಳೀಯ ನಾಯಕರು ಇವ್ರನ್ನ ಕರೆದು ಮಾತಾಡ್ಬೇಕಂತ ಅವ್ರು ಬಯಸ್ತಾರೆ? ಒಂದು, ದೇವೇಗೌಡರು ಕುಮಾರಸ್ವಾಮಿಯ ರಾಜಕಾರಣದ ಮೂಲಭೂತ ಗುಣಧರ್ಮ ಅದೇನೆ. ಕಾಂಗ್ರೆಸ್ ಜೊತೆ ಸಂಬಂಧ ಇದ್ದಾಗಲೂ ಅವ್ರು ಇಲ್ಲಿ ಮಾತಾಡ್ತಿರ್ಲಿಲ್ಲ, ಸೋನಿಯಾ ಗಾಂಧಿ ಅವ್ರ ಹತ್ರ ಮಾತಾಡ್ತಿದ್ರು. ಸೊ ಆ ಮೂಲಕ ಇಲ್ಲಿ ಪ್ರೆಷರ್ ಹಾಕ್ಸೋದು, ಒತ್ತಡ ಹಾಕ್ಸೋದು. ಅವ್ರು ಅಂದ್ರೆ ಅವರದೇ ಆದ ಚಿತ್ರವನ್ನ ಅವ್ರಿಗೆ ಕೊಟ್ಟು ಅವ್ರನ್ನ ತಮಗೆ ಬೇಕಾದ ಹಾಗೆ ಪರಿವರ್ತಿಸೋದು. ಈ ರೀತಿಯ ಪಾಲಿಟಿಕ್ಸ್ ಅಲ್ಲಿ ಮಾಡ್ತಾ ಬಂದ್ರು. ಈ ಮೈತ್ರಿ ಸಂದರ್ಭದಲ್ಲೂ ಮೈತ್ರಿ ಆಗಿದ್ದು ಬಿಕಾಸ್ ಆಫ್ ದೇವೇಗೌಡ ಮೋದಿ ರಿಲೇಷನ್ ನಲ್ಲೇ, ಅನುಮಾನ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ BJPಗೂ ಅನಿವಾರ್ಯ ಆಯಿತು, ಅವರು ನಿರೀಕ್ಷಿತ ಪ್ರಮಾಣದ ಸೀಟ್ ಬಂದಿರಲಿಲ್ಲ, ಆಯಿತು. ಅದಾದ ಮೇಲೆ ಇವ್ರ ನಿರೀಕ್ಷೆ ಜಾಸ್ತಿ ಆಯ್ತು ಅವತ್ತು. ಆದರೆ BJP ಕಾಂಗ್ರೆಸ್ ಅಲ್ಲ, BJPಯ ಸೆಟಪ್ಪೇ ಬೇರೆ ರೀತಿಯವರು. ಅದರಿಂದ ಇವರಿಗೆ ಭ್ರಮ ನಿರಸನ ಆಗೋದಕ್ಕೆ ಪ್ರಾರಂಭ ಆಯಿತು. ಮಂತ್ರಿ ಮಾಡಿದ್ರು ಸರಿ, ಆದರೆ 2 ಪಕ್ಷಗಳ ಮೈತ್ರಿಗೆ ಸಂಬಂಧಪಟ್ಟ ಹಾಗೆ
ಸೊ ಫಾರ್ ಎಕ್ಸಾಂಪಲ್ ಇವರು ಸಮನ್ವಯ ಸಮಿತಿ ಮಾಡಬೇಕು ಅಂದ್ರು, ಬಿಟ್ರು. ಅದ್ರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧದ ಹೋರಾಟ ಏನಿದೆ ಒಂದು ಮೂಡಾದೊಂದು ಬಿಟ್ರೆ ಉಳಿದೆಲ್ಲ ಹೋರಾಟವನ್ನ ಅವರು ಇಂಡಿವಿಜುವಲ್ ಆರ್ಗನೈಸ್ ಮಾಡಕ್ ಶುರು ಮಾಡಿದ್ರು. ಇವ್ರಿಗೆ ಹೋಗ್ಬಿಟ್ಟು ಮೂಲಗಳ ಅಲ್ಲ ಸರ್ ನನಗೆ ಏನ್ ಕಾಡ್ತಾ ಇದೆ ಅಂದ್ರೆ ಬಿಜೆಪಿ ಕರ್ನಾಟಕದಲ್ಲಿ 2 ಬಾರಿ ಅಧಿಕಾರ ನಡೆಸ್ಬಿಟ್ಟಿದೆ ಈಗ. ಆಯ್ತಾ ಸರ್, ನೀವು ಬಿಹಾರ ಒಂದು ನೆನಪು ಮಾಡ್ಕೊಳ್ಳಿ. ಬಿಹಾರದಲ್ಲಿ ಹೆಂಗೆ ಅವರು ನಿತೀಶ್ ಅವರ ನೆರಳಲ್ಲಿ ರಾಜಕೀಯವನ್ನ ಪ್ರಾರಂಭ ಮಾಡಿ, ಹೌದು, ಹೆಂಗೆ ಬೆಳೆದು ನಿತೀಶನ ಹೆಂಗೆ ಕ್ಲೋಸ್ ಮಾಡಿದ್ರು. ಆಯ್ತಾ ಸರ್, ಅಂತ ಬಿಜೆಪಿಯಿಂದ ಕುಮಾರಣ್ಣ ಬೇರೆ ಏನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಅಲ್ಲಲ್ಲ. ಇವರು ಕಾಂಗ್ರೆಸ್ ನಲ್ಲಿ ಆಟ ಆಡಕ್ ಶುರು ಮಾಡಿದ್ರು. ಇವ್ರೇನ್ ಮಾಡಿದ್ರು ನೋಡಿ, ಇದು ಆದ ಮೇಲೆ ಯಡಿಯೂರಪ್ಪನವರ ಜೊತೆ ಸಂಬಂಧ ಸರಿಯಾಗಲ್ಲ ಅನ್ನುವ ಗೊತ್ತಾದ ಮೇಲೆ ಸೊ ಇವರು ಹೈಕಮಾಂಡ್ ನಲ್ಲಿ ಇಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಪ್ರಯತ್ನ ಮಾಡ್ತಾ ಸೋಮಣ್ಣ ಅವ್ರು ತಂದು ಕುಡಿಸಕ್ ದೇ ಟ್ರೈಡ್ ಇಟ್. ಅದು ವರ್ಕೌಟ್ ಆಗಿಲ್ಲ. ಸೊ ಅದ್ರ ಜೊತೆಗೆ ಆ ವಿಚಾರ ಗೊತ್ತಾದಾಗ ಯಡಿಯೂರಪ್ಪನವರಿಗೆ ಮತ್ತು ವಿಜಯೇಂದ್ರಾಗಿ ಇವ್ರ ಮೇಲೆ ಸಿಟ್ಟು ಜಾಸ್ತಿ ಆಯ್ತು. ಹೌದು, ಅವ್ರು ಹೇಳಕ್ ಶುರು ಮಾಡಿದ್ರು ಅಗತ್ಯ ಇಲ್ಲ ನಮ್ಗೆ, ತೋರಿಸ್ತೀನಿ ಇವ್ರು ಹಾಕ್ಬೇಕು ಅಂತ ಶುರು ಮಾಡಿದ್ರು. ಅವಾಗ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಇವರ ಮೈತ್ರಿಯ ಬಗ್ಗೆ ರಾಜ್ಯ ನಾಯಕರು ವ್ಯಕ್ತಪಡಿಸುವ ವಿರೋಧವನ್ನು ಹಾಗೆ ಪೋಷಿಸ್ಕೊಂಡು ಬಂದ್ರು. ನೀವು ಹಂಗೆ ಹೇಳ್ಬೇಡ ಅಂತ ಹೇಳಿಲ್ಲ ಅವರು, ನೀವು ಪರ್ಫೆಕ್ಟ್ ಗೋ ಅಂತ. ಇದು ಇವ್ರಿಗೆ ಫ್ರಸ್ಟ್ರೇಷನ್ ಜಾಸ್ತಿ ಆಯ್ತು. ಪ್ರತಿ ವಿಚಾರದಲ್ಲಿ ಹೋಗಿ ಡೆಲ್ಲಿಲಿ ಮಾತನಾಡಕ್ ಶುರು ಮಾಡಿದ್ರು. ಮೋದಿ, ಅಮಿತ್ ಶಾ, ನಡ್ಡಾ ಮೊದಲಾದವರು ಇವ್ರಿಗೆ ಬೇಕಾದಂತ ಪ್ರೋತ್ಸಾಹ ಕೊಟ್ಟೇ ಇಲ್ಲ. ಆ ಕಾರಣಕ್ಕಾಗಿ 2 ದಿವಸದಿಂದ ಒಂದ್ ಕಡೆ ಮಾತಾಡ್ತಾ ಹೇಳ್ತಾರೆ ಕುಮಾರಸ್ವಾಮಿ ಅವರು, ನಾನು ದೇವರ ದಯದಿಂದ 2 ಬಾರಿ ಮುಖ್ಯಮಂತ್ರಿ ಆದೆ, ಈಗ ಮೋದಿಯವರ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೇನೆ, ಅದು ನನ್ನ ಬೇರೆ ಬೇರೆ ಅನುಭವಗಳಿದೆ, ಎಲ್ಲ ಹೇಳಕ್ಕಾಗಲ್ಲ ಅಂದ್ರೆ ಇಲ್ಲೂ ಕೂಡ ಈಗಲೂ ಕೂಡ ಸಚಿವ ಸಮಾಧಾನದಿಂದ ಇಲ್ಲ. ಸಮಾಧಾನ ಹೆಂಗ್ ಸಿಗುತ್ತೆ? ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ಅಂದ್ರೆ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ, ಸೊ ದೇವೇಗೌಡರನ್ನ ರಾಜ್ಯಸಭೆಯ ದಟ್ ಸೀಟ್ ಮಾಡ್ತಾರೆ ಅಂತ ಕಡಿದ್ರು. ಬಟ್ ಆ ಲಕ್ಷಣಗಳು ಕಾಣ್ತಾ ಇಲ್ಲ ಈಗ. ಆದ್ರೆ ದೇವೇಗೌಡರಿಗೆ ಈ ಕಾಲದಲ್ಲೂ ರಾಜ್ಯಸಭೆಯಲ್ಲಿ ಇರಬೇಕು ಅನಿಸ್ತಾ ಇದೆ ಅಂತ ಕೆಲವು ಮೂಲಗಳ ಪ್ರಕಾರ, ಬಿಜೆಪಿ ಮೂಲಗಳ ಪ್ರಕಾರ. ಸೊ ಇಲ್ಲಿ ಕರ್ನಾಟಕದಿಂದ ಆಗಲ್ಲ ಅಂತ ಅಂದ್ರೆ ಮಹಾರಾಷ್ಟ್ರದಿಂದಲೂ ಮಾಡಿ ಅಂತ ಹೇಳ್ತಿದಾರಂತೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಬಿಜೆಪಿ ನಾಯಕರುಗಳು ಹೇಳೋದು ಕ್ಲಾಸಿಕ್ ಆಗಿದೆ ಇದು. ಅಲ್ಲಲ್ಲ, ಇವರು ರಾಜ್ಯಸಭೆಗೆ ಮಹಾರಾಷ್ಟ್ರದಿಂದ ಹೋದ್ರೆ ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಾರೋ ಮಹಾರಾಷ್ಟ್ರದ ಕಾಪಾಡ್ತಾರೋ? ಅವರು ಗಡಿ ಸಮಸ್ಯೆ ಇದೆ, ಮಹಾಜನ್ ವರದಿ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ನೀರಿನ ಕೃಷ್ಣಾ ನದಿ ನೀರಿಗೆ ಸಂಬಂಧಪಟ್ಟಾಗಿದೆ. ಈ ವಿಚಾರದಲ್ಲಿ ದೇವೇಗೌಡರು ಏನ್ ಮಾಡ್ತಾರೆ ಅಂತ. ಆದ್ರೆ ಇವರಿಗೇನೋ ಹೋಗ್ಬೇಕು ಅನ್ನುವ ಒತ್ತಡ ಜಾಸ್ತಿ ಆದಂಗೆ ಕಾಣ್ತಾ ಇದೆ ಅವರಿಗೆ. ಇನ್ನು ಈ ಸಲ ಒತ್ತಾಸೆ ಎಂತದ. ಸೊ ಆದ್ರಿಂದ ಇವರು ಅದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸರ್, ಒಂದೀಗ ಮೈತ್ರಿ ಧರ್ಮ ಅನ್ನೋದು ಇರುತ್ತೆ. ಆಯ್ತಾ ಸರ್, ಮೈತ್ರಿ ಅವ್ರಿಗೂ ಅವ್ರದೇ ಆದಂತ ಕೆಲವೊಂದು ಕಟ್ಟುಪಾಡುಗಳು ಇರ್ತವೆ ಬಿಜೆಪಿ ಅವ್ರಿಗೆ. ಓಕೆ, ಇವ್ರು ಗೆದ್ದಿರೋದು 2 ಸೀಟು, ಅದ್ರಲ್ಲಿ ಒಬ್ಬ ಮಿನಿಸ್ಟರ್ ಮಾಡಿದ್ದಾರೆ. ಈಗ ನಂಗೆ ಇಲ್ಲಿಂದ ಬೇಡ, ನನಗೆ ಅಲ್ಲಲ್ಲ, ಏನ್ ಗೊತ್ತಾ, ನಿಮ್ಗೆ ಗೆಲ್ಲಕ್ 45 ಬೇಕು, 45 ಓಟ್ ಬೇಕು ಅಲ್ವಾ? ಸೊ 45 ಓಟ್ ಇಟ್ಕೊಂಡಂತ ಬಿಜೆಪಿ ತಮ್ಮವ್ರನ್ನೇ ಒಬ್ಬರನ್ನ ಕಳಿಸ್ತಾರೆ. ಸದಾನಂದ ಗೌಡ ಇಸ್ ಟ್ರೈಯಿಂಗ್. ಸದಾನಂದ ಗೌಡ ಬೇರೆಯವರು ಟ್ರೈ ಮಾಡ್ತಿದ್ದಾರೆ ಈಗ ಹೋಗಕ್ಕೆ. ಇವ್ರಿಗೆ ಈಗ ಆಗಲ್ಲ ಅಂದಾಗ ರಾಜ್ಯಸಭೆ ಅಲ್ಲಿಂದ ಕಳಿಸ್ತೀವಿ ಮಹಾರಾಷ್ಟ್ರದಿಂದ ಅಂತ ಹೇಳ್ತಿದಾರೆ. ಅಂದ್ರೆ ಅವರ ಎಕ್ಸ್ಪೆಕ್ಟೇಷನ್ ಏನಿದೆ, ಒಂದು ದೇವೇಗೌಡರಿಗೆ ಮತ್ತೆ ರಾಜ್ಯಸಭೆಗೆ ಹೋಗುವ ಎಕ್ಸ್ಪೆಕ್ಟೇಷನ್, ಅದು ಈಡೇರೋ ಲಕ್ಷಣ ಕಾಡ್ತಾ ಇಲ್ಲ. ಸೆಕೆಂಡ್, ಪ್ರತಿ ವಿಚಾರದಲ್ಲೂ ಸಮನ್ವಯ ಸಮಿತಿಯನ್ನ ರಚಿಸಿಕೊಂಡು 2 ಪಕ್ಷಗಳು ಸಮಾನವಾಗಿ ಮುಂದುವರಿಬೇಕು. ಅವರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೋಡಿ, ಈಗ ಇನ್ನು 2028 2 ವರ್ಷ ಅಸೆಂಬ್ಲಿ ಎಲೆಕ್ಷನ್ ಇದೆ. ಇವ್ರು ಕೇಂದ್ರ ಮಂತ್ರಿಯಾಗಿ 1 ತಿಂಗಳಲ್ಲೇ ಈ ಹುಯಿಲ್ ಎಬ್ಸಿದ್ರು. ಈ ಯಾರು ನಿಖಿಲ್ನೇ ಹುಯಿಲ್ ಎಬ್ಸಿದ್ದು. ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, 2028 ಮುಖ್ಯಮಂತ್ರಿ ಕುಮಾರಣ್ಣ ಅನ್ನೋ ತರ ಅದು ಈಗಲೂ ನಡೀತಾ ಇದೆ. ಹುಯಿಲ್ ಎಬ್ಸಿದ್ರು. ಆಯ್ತಾ ಸರ್, ಇವ್ರು ಗೆದ್ದಿರೋದು 2 ಸೀಟು. ಒಬ್ರೀಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಮತ್ತೆ ರಾಜ್ಯಸಭೆಗೂ ಕೊಡಿ, 2028 CM ನಾವೇ ಅಂತ ಅನೌನ್ಸ್ ಮಾಡಿ, ಪ್ರತಿಯೊಂದು ಮೀಟಿಂಗಿಗೂ ನಮ್ಮನ್ನು ಕರೀರಿ, ನಮ್ಮನ್ನು ಕೇಳಿ ನೀವು ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ. 2 ದಿವಸದ ಹಿಂದೆ ಕುಮಾರಸ್ವಾಮಿ ಹೇಳ್ತಾರೆ, ಎಲ್ಲೋ ಯಾವ ಊರು ಅಂತ ಮರೆತುಬಿಟ್ಟೆ, ಭಾಷಣ ಮಾಡ್ತಾ, ನನಗೆ ಇನ್ನೊಂದ್ಸಲ ಅವಕಾಶ ಕೊಡಿ ಮುಖ್ಯಮಂತ್ರಿ ಆಗೋದಕ್ಕೆ, ನಾನು ಕರ್ನಾಟಕವನ್ನ ರಾಮರಾಜ್ಯ ಮಾಡ್ತೀನಿ. ಬಿಜೆಪಿಯವರು ಒಂದ್ ಕಡೆ ಕುಮಾರಸ್ವಾಮಿ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಮಾಡಿರೋ ಕೆಲವು ಕೆಲಸಗಳು, ಕುಮಾರಸ್ವಾಮಿ ಅವರನ್ನ ಜನಪ್ರಿಯತೆ ರೈತರ ಸಾಲ ಮನ್ನಾ ಮಾಡಿದಾಗಿರ್ಬೋದು, ಗ್ರಾಮ ವಾಸ್ತವ್ಯ ಗುಡ್ ಆಗಿರ್ಬೋದು, ಹಲವಾರು ಕೆಲಸಗಳು ಕುಮಾರಸ್ವಾಮಿ ಅವರು ಮಾಡಿರೋ ಜನರ ಮನಸ್ಸಿನಲ್ಲಿ ಇವೆ. ಆಯ್ತಾ ಸರ್, ಆದ್ರೆ ಈ ರೀತಿಯ ಇವರು ಕೊಂಕುಗಳು, ಈ ರೀತಿಯ ಇವರು ಖ್ಯಾತೆಗಳು ಎಲ್ಲೋ ಸ್ವಲ್ಪ ಜನರನ್ನ ಒಂಥರ ಅಲ್ಲ. ಅವ್ರು ಏನ್ ಗೊತ್ತಾ,
ಈ ಎರಡೂ ಪಕ್ಷಗಳ ಸಾವಾಸ ಬಿಟ್ಟು ನಿಜವಾದ ಅರ್ಥದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಕರ್ನಾಟಕದ ಹಿತಾಸಕ್ತಿಗೆ ಇಲ್ಲಿಯ ಜನ ಭಾಷೆ ಸಂಸ್ಕೃತಿ ಪರಂಪರೆಗ ಹೋರಾಟ ಮಾಡಿದ್ರೆ ಕನ್ನಡ ನಾಡಿನ ಜನ ಹೋಗಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮತ್ತೊಂದು ತೆಲುಗು ದೇಶಂ ಆಗ್ಬೋದಿತ್ತು, ಇಲ್ಲ ಮತ್ತೊಂದು DMK ಆಗ್ಬೋದು. ಅವಕಾಶ ಹಾಳು ಮಾಡ್ಕೊಂಡ್ರು. ಅವ್ರ ಅವಕಾಶ ಎರಡು ಕಾರಣಕ್ಕೆ ಹಾಳು ಮಾಡ್ಕೊಂಡ್ರು. ಅವಕಾಶವಾದಿಗಳಾಗಿ ಇವರ ಅವಕಾಶಗಳನ್ನು ಹಾಳು ಮಾಡ್ಕೊಂಡ್ರು. ಒಂದು, ಜನತಾ ಪರಿವಾರದಿಂದ ಬಂದಂತ ಅದ್ಭುತವಾದ ನಾಯಕರುಗಳನ್ನು ಒಬ್ಬೊಬ್ಬರನ್ನೇ ಮುಗಿಸ್ಬಿಟ್ಟು ಕೌಟುಂಬಿಕ ರಾಜಕಾರಣ ಬೆಳೆಸಿದ್ದು. ಎರಡನೇದು, ಅವರ ಸಿದ್ಧಾಂತವನ್ನ ಬಿಟ್ಟು ನಾನು ಅಧಿಕಾರ ಸಿಕ್ಕರೆ BJPನೂ ಓಕೆ, ಕಾಂಗ್ರೆಸ್ಸು ಓಕೆ. ಕಾಂಗ್ರೆಸ್ ಆದರೆ ಕಾಂಗ್ರೆಸ್ಸು ಈ ಒಂದು ಅಪ್ರೋಚ್ ಇದೆಯಲ್ಲ, ಅದು ಅವ್ರನ್ನ ಇದು ಮಾಡಿದ್ದು. ಈಗ ಸಂಪೂರ್ಣವಾಗಿ ಮೋದಿಯವರ ಎದುರು ಶರಣಾಗತಿ ಆಗ್ತಾ. ನೀವು ಫಾರ್ ಎಕ್ಸಾಂಪಲ್ ಮೊನ್ನೆ ರಾಜ್ಯಸಭೆಯಲ್ಲಿ ದೇವೇಗೌಡರು ನಾನು ಮಾತನಾಡೋಕೆ ಏನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಮಹಿಳಾ ಮೀಸಲಾತಿಗೆ ಹೆಸರಿನಲ್ಲಿ ಈ ಡಿಲಿಮಿಟೇಷನ್ ಅಂತ ಬಂತಲ್ಲ, ಅದನ್ನು ದೇವೇಗೌಡರು ವಿರೋಧಿಸ್ತಾರೆ ಅಂದ್ಕೊಂಡು. ಹೌದು, ಅವ್ರು ಯಾಕಂದ್ರೆ ಕರ್ನಾಟಕದ ಸಲುವಾಗಿ ಪಾಪ ಭಾಷೆಗಾಗಿ ಹೋರಾಟ ಮಾಡಿದ್ದಾರೆ, ದೇವೇಗೌಡರು ಮಾಡಿದ್ದಾರೆ. ಕರ್ನಾಟಕದ ನೀರಾವರಿ ವಿಚಾರದಲ್ಲಂತೂ ಈಗ ಬದುಕಿರಲ್ಲ ಅವರೊಬ್ಬರು. ಹೌದು, ನಾನು ಈ ಡಿಲಿಮಿಟೇಷನ್ ವಿಚಾರದಲ್ಲಿ ಅವರು ಧ್ವನಿ ಎತ್ತಲಾರು ಅಂದ್ಕೊಂಡಿದ್ದೆ. ಆದರೆ ಅವರು ಕೂಡ ಮೋದಿ ಮತ್ತು ನಾನು ಯಾವೋ ಜನ್ಮದ ಗೆಳೆಯರು, ನಾವು ಎಳೆಯರು ಅಂತ ಹೇಳ್ಕೊಂಡು ಹಾಡು ಹೇಳಕ್ ಶುರು ಮಾಡ್ಬಿಟ್ರು. ಆ ಲೆವೆಲ್ಗೆ ಹೋಗಿದ್ದಿದೆಯಲ್ಲ ಅವರು. ಪ್ರತಿ ಕ್ಷಣ ಒಂದ್ ಹೆಜ್ಜೆ ಮುಂದೋಗಿ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದ್ರು ಸರ್, ನಿಮ್ಮ ಏನು ಸದಸ್ಯರಿಗೆ ನೀವು ಬುದ್ಧಿ ಹೇಳಿ ಹೆಂಗೆ ಅವರು ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡಿ ಅಂತ ಪತ್ರ ಬರೆದ್ರು ನೋಡಿ. ಸೊ ದೇವೇಗೌಡರು ಈ ರೀತಿ ಶರಣಾಗತಿ ಇದೆಯಲ್ಲ, ಈ ಶರಣಾಗತಿ ಮೋದಿ ಟ್ರಂಪ್ ಎದುರು ಶರಣಾಗತಿ ಅದಕ್ಕಿಂತ ದೊಡ್ಡ ಶರಣಾಗತಿ ಇದು ಸಾಮಾನ್ಯ ದೇವೇಗೌಡರು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಈಗ ಈ ಡಿಲಿಮಿಟೇಷನ್ ವಿಚಾರದಲ್ಲಿ ಅವ್ರು ಮಾತನಾಡ್ಬೇಕಿತ್ತು ಅಂತ. ಯಾಕೆ? ರಾಜ್ಯದ ಹಿತಾಸಕ್ತಿಗ, ಕನ್ನಡ ನಾಡಿನ ಜನರ ಹಿತಾಸಕ್ತಿಗ ಅಲ್ವಲ್ಲ. ಈಗ ಹೆಂಗೆ ಅವ್ರು ಎಷ್ಟು ಬೇಗ ಹತಾಶರಾಗ್ಬಿಡ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಅಂದ್ರೆ ಸರ್, ಮೊನ್ನೆ ಜಮೀರ್ ಅಹಮದ್ ಖಾನ್ ಮೀಟ್ ಆಗಿದಂತ ವರದಿಗಳು ಬಂದಾಗ ಅದನ್ನ ನಿರಾಕರಿಸ್ಲೂ ಇಲ್ಲ, ಅದನ್ನ ಪುಷ್ಟೀಕರಿಸ್ಲೂ ಇಲ್ಲ. ಅದು ಪ್ಲಾಂಟೆಡ್ ಆಗಿತ್ತು, ಸುಮ್ಮನಿದ್ರು ಯೂಸ್ ಮಾಡ್ಕೊಳ್ಳಲ್ವಾ ಸರ್. ಮಾಡ್ಕೊಂಡು ಅವ್ರು ಏನ್ ಹೇಳ್ತಾರೆ, ಪಕ್ಷಕ್ಕೆ ಯಾರು ಬಂದ್ರು ಸ್ವಾಗತ ಅವರಿಗೆ ಅಂತ ಹೇಳಿದ್ರು. ಅದಾದ್ಮೇಲೆ ಜಮೀರ್ ಏನ್ ಹೇಳಿದ್ರು, ಇಲ್ಲ ನಮ್ ಕಾಂಗ್ರೆಸ್ನ ಎಲ್ಲ ಕೊಟ್ಟಿದ್ದಾರೆ, ನಾನ್ ಯಾಕ್ರಿ ಬಿಟ್ಟು ಹೋಗ್ಲಿ ಅದಕ್ಕೆ. ಅದಾದ್ಮೇಲೆ ಏನ್ ಹೇಳಿದ್ರು, ಜಮೀರ್ ಬಂದ್ರೆ ನಾವು ಸೇರಿಸ್ಕೊಳ್ಳಲ್ಲ, ಜಮೀರ್ ನಾಯಕರು ಬೇಡ ನಮ್ಗೆ, ನಮ್ ಕಾರ್ಯಕರ್ತರು ಇದ್ದಾರೆ ಅನ್ನೋ ತರದ್ದು. ಅಂದ್ರೆ ಇಷ್ಟು ಬೇಗ ಯಾಕೆ ಆ ಫ್ರಸ್ಟ್ರೇಷನ್ ಅವರಿಗೆ? ಯಾಕೆ 2-3 ಕಾರಣ ಇರೋ ಚಾನ್ಸಸ್ ಇರುತ್ತೆ ನನಗನ್ಸೋ ಹಾಗೆ. ಅವರು ಕೇಂದ್ರದಲ್ಲಿ ಮೋದಿ ಸಂಪುಟದಲ್ಲಿ ಸಚಿವರಿಗೆ ಸ್ವಾತಂತ್ರ್ಯ ಇಲ್ಲ. ಹೌದು, ಪ್ರತಿಯೊಂದು ಕೂಡ PMO ನಿಯಂತ್ರಿಸುತ್ತೆ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡದಿರುವ ವಾತಾವರಣ ಇರಬೇಕು, ಅದನ್ನ ಅವ್ರು ಹೇಳಕ್ ಆಗ್ತಿಲ್ಲ. ಅವ್ರು ಏನೇನು ಮಾಡಕ್ ಹೊರಡ್ತಾರೋ ಅದಕ್ಕೆ PMOದಿಂದ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಅಡ್ಡಿ ಉಂಟಾಗ್ತಿರ್ಬೇಕು. ಅಂದ್ರೆ ಕೇಂದ್ರ ಸಚಿವರಾಗಿಯೂ ಕೂಡ ಏನನ್ನು ಮಾಡಲಾಗದ ಅಸಹಾಯಕ ಸ್ಥಿತಿ ಅದು ಒಂದಿರಬಹುದು. ಸೆಕೆಂಡ್ ಥಿಂಗ್, ದೇವೇಗೌಡರನ್ನ ಏನಿದೆ ಇನ್ನೊಂದ್ಸಲ ರಾಜ್ಯಸಭೆ ಮಾಡಬೇಕು, ಅದನ್ನ ಮಾಡದೇ ಇರೋ ಸೆಕೆಂಡ್ ಥಿಂಗ್. ಮೂರನೇದು, ರಾಜ್ಯ BJPಯಲ್ಲಿ ತಮಗಾಗದಿರುವವ್ರನ್ನ ಬದಲಿಸಿ ತಮಗೆ ಬೇಕಾದವ್ರನ್ನ ಅಧ್ಯಕ್ಷರನ್ನ ಮಾಡಿ ಅಂತ ಅವ್ರ ಯತ್ನ ಸಫಲ ಆಗದೆ ಇರೋದು. ಸೊ ಹೀಗೆ ಅವರಿಗೆ ಒಂದಾದ ಮೇಲೆ ಒಂದರಂತೆ ಈ ವೈಫಲ್ಯಗಳೇ. ಇವೆಲ್ಲ ವ್ಯವಸ್ಥೆ ವಿರುದ್ಧ ಅವರು ಮಾಡ್ಕೊಂಡು ಹೋಗಬೇಕು ಅನ್ನೋ ತರದಲ್ವಾ ಸರ್? ಈಗ ಒಂದು ಸರ್ಕಾರ, ಮೋದಿ ಸರ್ಕಾರ ಅಂತಂದಾಗ ಪ್ರೈಮ್ ಮಿನಿಸ್ಟರ್ ಆಫೀಸ್ ಕೆಲವೊಂದಕ್ಕೇನೋ ಹೇಳ್ಬೋದಪ್ಪ, ಅದು ಅವ್ರದ್ದು ಆಂತರಿಕ ವಿಚಾರ. ಅದಿರೋದೇ ಹೆಂಗೆ, ಈ NDA ಗವರ್ಮೆಂಟ್ ಇರೋದೇ ಹೆಂಗೆ. ಹೌದು, ಅದೇನೆ. ಈಗ ಅದ್ ಬಿಡಿ, ಇಲ್ಲಿ ಬೊಮ್ಮಾಯಿ ಗವರ್ಮೆಂಟ್ ಇದ್ದಾಗ ಯಾರೋ ಮಿನಿಸ್ಟರ್ಗಳಾದ್ರಲ್ಲ, ಅವ್ರ PAಗಳು ಯಾರ್ಯಾರು ಆಗ್ಬೇಕು ಅನ್ನೋದನ್ನ BJP ಹೈಕಮಾಂಡ್ ನಿರ್ಧಾರ ಮಾಡಿತ್ತು. ಅದೇ BJP ಅದೇ ಕೆಲಸ ಮಾಡುವ ರೀತಿ ಇದೆಯಲ್ಲ, ಅದ ಹಾಗೇನೆ. ಆ PAಗಳು ಯಾರ್ಯಾರು ಆಗ್ಬೇಕಂತ ಅವ್ರು ಹೇಳಿ, ಆ POಗಳು ಮಿನಿಸ್ಟರ್ ಹೇಳೋದಕ್ಕಿಂತ ಮೊದಲು ಅವ್ರಿಗೆ ಹೇಳ್ಬಿಡ್ತಿದ್ರು ಎಲ್ಲ ವಿಚಾರ. ಅಯ್ಯೋ, ಒಂದ್ಸಲ ದಿವಂಗತ ಅನಂತ್ ಕುಮಾರ್ ಅವರು ನನ್ನ ಹತ್ರನೇ ಹೇಳಿದ್ರು. ಒಂದ್ ದಿವಸ ರಾತ್ರಿ PMO ಕಚೆಯಿಂದ ಅವ್ರ ಫೋನ್ ಬಂತಂತೆ. ಫೋನ್ ಬಂದ್ರೆ ಅದು ಎಲ್ಲಿ ಸ್ಪಾಯ್ ಇಟ್ಟಿದಾರೋ ಗೊತ್ತಿಲ್ಲ ಮರಯ. ನಮ್ಮ ಮನೇಲಿ ಅಡುಗೆ ಮನೇಲಿ ಇವತ್ತೇನೋ ಹಿಂಗೆ ಮಾಡಿದಿರಿ ಅಂತ ಅಂದ್ಬಿಟ್ರು. ಅಲ್ಲಿಂದ ನನಗೆ ಶಾಕ್ ಆಗೋಯ್ತು. ನಮ್ಮ ಮನೇಲಿ ಅಡುಗೆ ಮಾಡಿದ್ದು PMO ಆಫೀಸಿಗೆ ಗೊತ್ತಾಯ್ತಲ್ಲ ಮರಯ ಅಂತ. ವ್ಯವಸ್ಥಿತವಾದಂತ ಜಾಲ ಅವ್ರು ಇಟ್ಟಿರ್ತಾರೆ. ಇಲ್ಲಿ ಕುಮಾರಸ್ವಾಮಿ ಸಮಸ್ಯೆ ಅಂದ್ರೆ, ಅವ್ರು ನೋಡಿ ಮಂತ್ರಿ ಆದ ತಕ್ಷಣ ಏನೋ ಮಾಡ್ಬೇಕು ಅಂತ ಓಡಾಡಿದ್ರು. ಪಾಪ HMT ಅಂದ್ರು, ಇನ್ನೆಲ್ಲ ಓಡಾದ್ರು, ಅಲ್ಲೆಲ್ಲೋ ಹೋದ್ರು, ಬಂದ್ರು, ಎಲ್ಲ ಮಾಡಿದ್ರು. ಆದ್ರೆ ಯಾವುದು ಮಟೀರಿಯಲೈಸ್ ಆಗ್ತಾ ಇಲ್ಲ. ಹೌದು, ಅಲ್ಲ ಆಮೇಲೆ ನೀವು ಅವಾಗ ನೆನಪು ಮಾಡಿರಲ್ಲ, ದೇವೇಗೌಡರು ಮಾತಾಡ್ತಾರೆ ಅನ್ಕೊಂಡಿದ್ರು ಅಂದ್ರಲ್ಲ, ದೇವೇಗೌಡರು ಮಾತಾಡ್ಲಿಲ್ಲ. ಓಕೆ, ಯಾವುದು ನಮ್ಮ ಮೊನ್ನೆಯ ನಾರಿ ಶಕ್ತಿ, ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಸೇರಿಸಿ ಜಂಟಿಯಾಗಿ HD ಕುಮಾರಸ್ವಾಮಿ ಅವರು ಮಾತಾಡಿಲ್ಲ. ಅದನ್ನ ಸಮರ್ಥಿಸ್ಕೊಂಡು, ಅಲ್ಲಲ್ಲ, ಅಟ್ಲೀಸ್ಟ್ ಬಿಡಿ, ಅವರು ಮೋದಿ ಸಂಪುಟದಲ್ಲಿ ಇರುವುದರಿಂದ ಸಮರ್ಥಿಸ್ಕೊಂಡು ಲಿಮಿಟೇಷನ್ ಸಮರ್ಥಿಸ್ಕೋಬೇಕು. ದೇವೇಗೌಡರು ಆಗಲ್ವಲ್ಲ, ಒಬ್ಬ ಹಿರಿಯನಾಗಿ ಸಾಧಕ ಬಾಧಕಗಳ ಬಗ್ಗೆ ಮಾತಾಡಬಹುದಾಗಿತ್ತು.
ಸೊ ಇದು ಸೌತಿಗೆ ಅನ್ಯಾಯ ಆಗತ್ತೆ ಸಾರ್ ಅಂತ ಹೇಳ್ಬೋದಾಗಿತ್ತು ಮೋದಿಯವರಿಗೆ. ಬಟ್ ಅದನ್ನೂ ಹೇಳದೆ ಅವರು ಶರಣಾಗತರಾದದ್ದು. ಯಾವತ್ತೂ ಅವ್ರ ರಾಜಕೀಯ ಬದುಕಿನಲ್ಲಿ ಆಗಿ ಹೌದು ಶರಣಾಗತ. ಸರ್, ಈಗ ಕುಮಾರಣ್ಣಂಗೆ 2028 ಸಿಎಂ ಆಗ್ಬೇಕನ್ನೋದಿದೆ. ಹೌದು, ಕೇಂದ್ರದಲ್ಲಿ ಒಂದು ಒಳ್ಳೆ ಉಕ್ಕು ಮತ್ತು ಈ ಖಾತೆ ಮಂತ್ರಿಗಳು ಒಳ್ಳೆ ಖಾತೆ ಕೈಯಲ್ಲಿದೆ. ಕರ್ನಾಟಕಕ್ಕೆ ಏನಾದ್ರೂ ಗಿಫ್ಟ್ ಕೊಡ್ಬೋದಲ್ಲ ಸರ್? ಅದೇನೋ ಮಂಡ್ಯದಲ್ಲಿ ಏನೋ ಮಾಡ್ತೀನಿ, ಅದು ಆಫೀಸು ಅದೊಂದು ಕಾಂಟ್ರವರ್ಸಿ ಆಯಿತು. ಭದ್ರಾವತಿ ಕಾರ್ಖಾನೆ ಭದ್ರಾವತಿ ಕಾರ್ಖಾನೆ ಒಂದು ಇನ್ನೇನೋ ತರ ಜಾಗದ ವಿಚಾರ ಆಗ್ಬಿಟ್ಟು ಅದೇನೋ ಆಗಿ ಆ ಜಾಗ ಕೊಡ್ತೀನಿ ಆದ್ರು ಆದ್ರೂ ಕೂಡ HMT ಮಾಡ್ತೀನಿ ಅಂದ್ರೆ ಅದನ್ನು ಮಾಡ್ಲಿಲ್ಲ. ಅದು ನನಗೆ ಅನ್ಸುವ ಹಾಗೆ ಈ ಸರ್ಕಾರದಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಕ್ಕಾಗಲ್ಲ. ಅಂದ್ರೆ limitation. ಇವ್ರನ್ನ ಈಗ ಮಾಡದೇ ಇರೋ ತರ ಕೈ ನಿಯಂತ್ರಣ ಅವ್ರ ಖಾತೆ ಇದೆಯಲ್ಲ. ಸೊ ಇಡೀ ಈಗ ಮೋದಿ ಸರ್ಕಾರದಲ್ಲಿ ಬಹುತೇಕ ಸಚಿವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ವಾತಾವರಣ. 2-3 ಜನ ಬಿಟ್ಟು ನಿತಿನ್ ಗಡ್ಕರಿ ಅಂತವ್ರನ್ನ ರಾಜ್ಯ ಕೇಳಲ್ಲ ಬಿಡಿ, ಅವ್ರು ಯಾರ ಮಾತು ಕೇಳಲ್ಲ. ಅದು ಬಿಟ್ರೆ ಉಳಿದವರಿಗೆಲ್ಲ PM ನಿರ್ದೇಶನದಂತೆ ಕೆಲಸ ಮಾಡ್ಬೇಕಾಗತ್ತೆ. ಅಲ್ಲ ಆಫೀಸರ್ಸ್ ಇಟ್ಟಿದ್ದಾರೆ ಹಿಂಗೆ ಮಾಡಿ ಅಂದ್ರೆ ಮಾಡ್ಬೇಕು. ಅದು ಮೋಸ್ಟ್ ಪ್ರಾಬಬ್ಲಿ ಕುಮಾರಸ್ವಾಮಿ ಅವ್ರ ಕೈ ಕಟ್ಟದಂತೆ ಕಾಣುತ್ತೆ. ಏನೋ ಇರಿಸುಮುರ್ಸಾಗಿದೆ. ಅದು ಒಳಗಡೆ ಹತಾಶೆ ಕಾಣುತ್ತೆ. ಆಮೇಲೆ ಕುಮಾರಣ್ಣ ಮತ್ತೆ ಅವ್ರಿಗೆ ಇನ್ನೊಂದು ಹೇಳ್ತೀನಿ, ಅವರು ಕೆಲಸದ ವಿಚಾರದಲ್ಲಿ ಮಾಡಬೇಕು ಅನ್ನೋದು ಕುಮಾರಸ್ವಾಮಿ ಅವರಿಗಿದೆ. ಅವ್ರು ಯಾವತ್ತು ಈಗ ಆಮೇಲೆ ಅದೇ ಈ ತರ ವಿಚಾರಗಳಂತ ಬಂದಾಗ ಕುಮಾರಣ್ಣನ ಹೆಂಗಂದ್ರೆ ಸರ್ ಸ್ವಲ್ಪ ಈಗೋ ಜಾಸ್ತಿ ಅನ್ನೋ ತರ. ಯಾರಾದ್ರೂ ಅವ್ರಿಗೆ ಹೇಳಿದ್ರೆ ಸಹಿಸ್ಕೊಳಕ್ಕಾಗಲ್ಲ, ಯಾರಾದ್ರೂ ಅವ್ರಿಗೆ ಅದ್ ಹಂಗಲ್ಲ ಹಿಂಗೆ ಅಂದ್ರೆ ಅದನ್ನ ಒಪ್ಕೊಳಕ್ಕಾಗಲ್ಲ, ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ. ಅದೆಲ್ಲೋ ಅವ್ರಿಗೆ ಸ್ವಲ್ಪ ಈಗೋ ಕ್ಲಾಶ್ ಆಗಿದೆ ಅನ್ನೋದು ಡೆಫಿನೆಟ್ಲಿ ಆಗಿದೆ. ಆದರೆ ಇದೆಲ್ಲ ಅವರ ಮೈತ್ರಿ ಏನಿದೆ, ಮೈತ್ರಿ ಕೆಡುವುದಕ್ಕೆ ಬೇಕಾದಂತ ಪರಿಕರಗಳು ಒಂದೊಂದೇನೆ. ಹಂಗಾದ್ರೆ ಈಗ ಮೈತ್ರಿ ವಿಚಾರ ಅಂತ ಬಂದ್ರೆ ಈಗ ಮೈತ್ರಿನಲ್ಲಿ ಕಿಚ್ಚು ಹೊತ್ಕೊಂಡಿದೆ. ಹೌದು, ಮೊನ್ನೆ ದಾವಣಗೆರೆ ಬಾಗಲಕೋಟೆನಲ್ಲಿ ಇವ್ರನ್ನ ಕೇಳಿಲ್ಲ, ಅನೌನ್ಸ್ ಮಾಡಿದ್ರು. ಅದಾದ್ಮೇಲೆ ಮೊನ್ನೆ 3 ಜನ ಯಾರು ವಿಧಾನ ಪರಿಷತ್ ಚುನಾವಣೆಗೆ ಇವ್ರು ಕೇಳದಂಗೆ ಅನೌನ್ಸ್ ಮಾಡಿದ್ರು. ಒಂದು ವೇಳೆ ಜೂನ್ 30 ನಂತರ ದೇವೇಗೌಡರು ರಾಜ್ಯಸಭೆಗೆ ಹೋಗ್ಲಿಲ್ಲ ಅಂದ್ರೆ ಈ JDS ನ ರಿಯಾಕ್ಷನ್ ಯಾವ ತರ ಇರ್ಬೋದು ಸರ್? ಸೊ ಅವ್ರು ಹೀಗೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಅವ್ರ ಒಂದ್ ರೀತಿ ಪ್ರೊಡಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಅವ್ರು ಹೇಗೆ ಅಂದ್ರೆ ಅದನ್ನ ಮತ್ತೆ ನಾವು ಉದಾಹರಣೆ ಹೇಳ್ತೀನಿ, ಟ್ರಂಪ್ ಟೈಪು. ಆಯ್ತಾ, ಈಸಿಲಿ ದೇ ಕ್ಯಾನ್ ಚೇಂಜ್ ದರ್ ಸ್ಟ್ಯಾಂಡ್. ವೇಟ್ ಮಾಡ್ತಾರೆ ಅವರು. 28 ಚುನಾವಣೆ ಬಂದಾಗ ಆ ಸಂದರ್ಭದಲ್ಲಿ ಸಚಿವ ಸಂಪುಟ ಏನೂ ಆಗಿಲ್ಲ, ಅವ್ರು ಇದು ಮಾಡಿಲ್ಲ ಅಂದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನೂ ಕೊಟ್ಟುಬಿಟ್ಟು ಕನ್ನಡ ನಾಡು ಜೈ ಅಂತ ಹೇಳಿ ಸಾಹಿತಿಗಳು ಕರೆದು ಮೀಟಿಂಗ್ ಹಿಂದೆ ಹಲವು ಸಾರಿ ಮಾಡಿದ್ದಾರೆ. ಸೊ ಹಂಗೆ ಮಾಡ್ಬೋದು, ಪ್ರಾದೇಶಿಕವಾಗಿ ನೋಡ್ಬೋದು. ಅದು ವರ್ಕೌಟ್ ಆಯ್ತಾ ಹೋಗ್ಬೋದು, ಆದರೆ ಈಸಿಯಾಗಿ ಬಿಟ್ಕೊಡಲ್ಲ ಅವರು. ಈಗ ಟಿಕೆಟ್ ಹಂಚಿಕೆ ಸಮಸ್ಯೆ 2024 ಪಾರ್ಲಿಮೆಂಟ್ ಚುನಾವಣಾ ಸಮಯದಲ್ಲಿ ಇವರು ಬಿಜೆಪಿ ಜೊತೆ ಮಾಡಿದಾಗ ಟೈಮ್ ಬೀಯಿಂಗ್ ಅನ್ನೋ ತರದಿತ್ತು. ಯಾಕಂದ್ರೆ 23 ಅವಾಗಲೇ ಅಸೆಂಬ್ಲಿ ಎಲೆಕ್ಷನ್ ಮುಗಿದಿತ್ತು, ಜನ ಎಲ್ಲ ಇವ್ರನ್ನ ಕೈ ಬಿಟ್ಟಿದ್ರು, ನಿರೀಕ್ಷಿತ ಸ್ಥಾನಗಳು ಬಂದಿರಲಿಲ್ಲ. ಆಮೇಲೆ ಮಂಡ್ಯದಲ್ಲೂ ಕೂಡ ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿತ್ತು, ಇವ್ರಿಗೆ ಮತ್ತೆ ಅಸ್ತಿತ್ವಕ್ಕೆ ಬರಬೇಕಾದಂತ ಅನಿವಾರ್ಯತೆ ಇತ್ತು. ಸೊ ಹಿಂಗಿದ್ದಾಗ ಏನ್ ಮಾಡಿದ್ರು ಅಂದ್ರೆ 24ರಲ್ಲಿ ಇವರು ಪಾರ್ಲಿಮೆಂಟು ಅಲ್ಲಿ ಸುಮಲತಾ ಅವ್ರನ್ನ ಸೈಲೆಂಟ್ ಮಾಡ್ಬೇಕಿತ್ತು. ಈ ಎಲ್ಲಾ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಕುಮಾರಣ್ಣ ಜೊತೆಗೆ ಸಂಪನ್ಮೂಲ ಕ್ರೋಢೀಕರಿಸಬೇಕು ಇತ್ತು, ಒಂದು ಅಧಿಕಾರ ಅನ್ನೋದು ಬೇಕು. ಈಗ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಸರ್ ಅಂದ್ರೆ 3 ಪಕ್ಷಗಳು ಈಗ ಕಾಂಗ್ರೆಸ್ ಇಲ್ಲಿ ಅಧಿಕಾರದಲ್ಲಿದೆ, ಬಿಜೆಪಿ JDS ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾವೆ. ಇವರು ಏನೋ ಅಭಿವೃದ್ಧಿ ಅಂತ ಬಂದಾಗ ಏನಾದ್ರು ಮಾಡ್ಬೋದಿತ್ತು, ಬಟ್ ಮಾಡ್ತಾ ಇಲ್ಲ. ಕುಮಾರಣ್ಣ ಪ್ರಾದೇಶಿಕ ಅಸ್ಮಿತೆ ಇಟ್ಕೊಂಡಂತವ್ರು, ಪ್ರಾದೇಶಿಕ ಪಕ್ಷದ ಜವಾಬ್ದಾರಿ ತೆಗೆದುಕೊಂಡಂತವ್ರು, ಅವ್ರ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇತ್ತು. ಬಟ್ ಅವರ ಜವಾಬ್ದಾರಿ ನಿಭಾಯಿಸಲು ಅವ್ರು ವಿಫಲರಾಗ್ತಿದ್ದಾರೆ. ಅದನ್ನ ನೀವ್ ಹೇಳೋ ಪ್ರಕಾರ ಪರೋಕ್ಷವಾಗಿ ಮೋದಿ ಅವರ ಕಚೇರಿ ಮೇಲೆ ಕಟ್ಟುವಂತ ಪ್ರಯತ್ನವನ್ನ ಈಗ ಕುಮಾರಣ್ಣ ಮಾಡ್ತಾ ಇದ್ದಾರೆ. ಅದು ನನಗೆ ವಾಸ್ತವ ಅನ್ಸುತ್ತೆ. ನಾನು ಅವ್ರು ಕಟ್ತಾರೆ ಅಂತ ಹೇಳಲ್ಲ, ಮೋದಿ ಕಾರ್ಯವಿಧಾನನೇ ಆ ರೀತಿ ಇದೆ. ನಿಮ್ ಇಂಡಿಪೆಂಡೆನ್ಸ್ ಅಲ್ಲಿ ಇಲ್ಲ. ಸೊ ಅಂತ ಸಿಚುವೇಶನ್ ಎಲ್ಲಿವರೆಗೆ ಸ್ವಾತಂತ್ರ್ಯ ಇರಲ್ವ ವೇಟ್ ಮಾಡಿ ಮತ್ತೆ ಅವರು ಕಾಂಗ್ರೆಸ್ ಬಿಜೆಪಿ ಎರಡನ್ನು ಬಿಟ್ಟು ಮತ್ತೆ ಪ್ರಾದೇಶಿಕ 28ಕ್ಕೆ ಯಾವ ರೀತಿ ರಾಜಕೀಯ ಲೆಕ್ಕಾಚಾರಗಳು, ಯಾಕಂದ್ರೆ ಈಗ ಅಧಿಕಾರದಲ್ಲಿ ಸ್ವಲ್ಪ ಅಟ್ಲೀಸ್ಟ್ ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ ಈಗ ಅಲ್ವಾ. ಸೊ ಈ ಕ್ಯಾನ್ ವೇಟ್ ಅಪ್ ಟು 28. ಅಂತ ಸಿಚುವೇಶನ್ ಬಂದ್ರೆ ಆಗ ಅವರು ಮೈತ್ರಿಯನ್ನ ಕಡಿದುಕೊಳ್ಳುವುದಕ್ಕೂ ಹಿಂದೇಟಾಗ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಹಂಗಾದ್ರೆ ನೀವ್ ಹೇಳೋ ಪ್ರಕಾರ 2028 ಚುನಾವಣೆ ಎಷ್ಟು ಹತ್ರ ಬರುತ್ತೋ ಅಲ್ಲಿವರೆಗೂ ಕುಮಾರಣ್ಣ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಸಮಾನ ದೂರವನ್ನ ಕಾಯ್ದುಕೊಳ್ಳೋ ಹಂತಕ್ಕೆ ಹೋಗಿ ಮುಟ್ತಾರೆ. ಅಂದ್ರೆ ಈಗ ಕಾಂಗ್ರೆಸ್ ಇಂದಂತೂ ದೂರದಲ್ಲಿದ್ದಾರೆ. ಬಿಜೆಪಿಯ ಜೊತೆ ಹಿ ವಿಲ್ ಪ್ಲೇ. ಅಂದ್ರೆ ತಮ್ಮ ಪಾಲೇನಿದೆಯಲ್ಲ ಆ ಪಾಲನ್ನ ಪಡೆದುಕೊಳ್ಳುವ ಯತ್ನವನ್ನ ಎಲ್ಲ ರೀತಿಯ ಯತ್ನವನ್ನ ಮಾಡ್ತಾರೆ. ಪಾಲ್ ಸಿಕ್ಕಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗ್ಬೋದು. ಬಿಜೆಪಿ ಅಷ್ಟು ಈಸಿಯಾಗಿ ಪಾಲ್ ಕೊಡ್ತಾ ಅಂತ ಅನ್ಸಲ್ಲ, ಯಾಕೆಂದ್ರೆ ರಾಜ್ಯ ನಾಯಕರ ಬಿಹೇವಿಯರ್. ಸರ್ ಯಡಿಯೂರಪ್ಪನವರು ಅಸೆಂಬ್ಲಿನಲ್ಲಿ ಏನ್ ಹೇಳಿದ್ರು ಸರ್ DK ಶಿವಕುಮಾರ್ಗೆ, ಕುಮಾರಣ್ಣ ಮತ್ತೆ ದೇವೇಗೌಡರ ಬಗ್ಗೆ, ಅಪ್ಪ ಮಕ್ಕಳು ನಂಬ್ಕೊಂಡು ನೀವು ಮಾಡ್ತಿರಲ್ಲ ಹಂಗಿಂಗ್ ಅಂತ. ಕರೆಕ್ಟ್. ಅದರಿಂದ ಇದು ಒಂಥರ ಕುತೂಹಲಕರ ಘಟ್ಟದಲ್ಲಿ ಬಂದು ನಿಂತಿದೆ. ಬಟ್ ಪಾಪ 3 ಜನರಿಗೆ ಅಜ್ಜ, ಅಪ್ಪ, ಮಗ
ಒಂದು ರೀತಿ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಓಕೆ ಸರ್, ಈಗ ಕೊನೆಯದಾಗಿ ಸರ್, ಈಗಿರುವ ಲೆಕ್ಕಾಚಾರಗಳನ್ನ ಗಮನಿಸಿದ್ರೆ ಬಿಜೆಪಿ ಏನಾದರೂ ದೇವೇಗೌಡರನ್ನ ಮತ್ತೊಮ್ಮೆ ರಾಜ್ಯಸಭೆಗೆ ಕಳಿಸಿ ಅವರ ಹಿರಿತನವನ್ನ ಗೌರವಿಸಿ ಅವರ ಮನದಾಸೆಯನ್ನ ಬೆಂಬಲಿಸಿ ಮತ್ತೊಮ್ಮೆ ರಾಜ್ಯಸಭೆಯಲ್ಲಿ ದೇವೇಗೌಡರನ್ನ ನೋಡುವಂತಹ ಒಂದು ಅವಕಾಶವನ್ನ ಬಿಜೆಪಿ ಮಾಡುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಮಾಡಲ್ಲ, ಕಳಿಸಲ್ಲ ಅವರು. ಅಕಾರ್ಡಿಂಗ್ ಟು ನನ್ನ ಇದ್ರ ಪ್ರಕಾರ ಅವರು ಬಿಜೆಪಿ ರಾಜಕಾರಣ ನೋಡಿದ್ರೆ ಬಿಜೆಪಿ ರಾಜಕಾರಣ ಅವರಿಗೆ ಇಂಥವ್ರನ್ನೆಲ್ಲ ಮಾರ್ಗದರ್ಶಕ ಮಂಡಳಿ ಕಳಿಸ್ತಾರೆ. ಬೇಕಾರೆ ಕರೆದು ಬಿಟ್ಟು ಕಾಲನ್ನ ನಮಸ್ಕಾರ ಮಾಡಿ ಮನೆ ಬಾಗಿಲಿಗೆ ಹೋಗಿ ಬಿಟ್ಬಿಟ್ಟು ಬಿಸಿ ಕಳಿಸೋದೇ ಅವ್ರ ರಾಜಕಾರಣದ ವಿಧಾನ, ಮೋದಿ ಅಮಿತ್ ಶಾದ್ದು. ಆದ್ರಿಂದ ನನಗನ್ಸೋ ಹಾಗೆ 99% ನನ್ನ ಅಬ್ಸರ್ವೇಷನ್ನು ದೇವೇಗೌಡರನ್ನ ಕಳಿಸಲ್ಲ. ಓಕೆ ಸರ್, ಥ್ಯಾಂಕ್ ಯು ಇಷ್ಟೊತ್ತು ಭಾಗವಹಿಸಿ ಮಾತಾಡಿದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಸಂವಾದದ ಮಾತುಗಳು. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಈಗ ಈ ನಿಖಿಲ್, ಕುಮಾರಣ್ಣ ಇವರಿಗೆ ಮಾತೆತ್ತಿದ್ರೆ ನಾವು ಮೋದಿಯವ್ರ ಜೊತೆಗೆ ಮಾತಾಡ್ತೀವಿ, ನಾವು ಅಮಿತ್ ಶಾ ಜೊತೆ ಮಾತಾಡ್ತೀವಿ ಅಂತೀರಿ. ಮೊದಲಿಂದ ನೀವು ನೋಡಿದಿರಿ ಅವರ ಹಲವಾರು ವಿಚಾರಗಳನ್ನು. ಹಾಸನದಲ್ಲಿ ಲೋಕಲ್ ಲೀಡರ್ ಬೇಡ ಅನ್ನೋ ಥರ, ಬೆಂಗಳೂರಲ್ಲಿ ಲೋಕಲ್ ಲೀಡರ್ ಬೇಡ ಅಂತಾರೆ, ಅವ್ರ ವರ್ಷ ಇತ್ತು. ಈಗ ಯಾಕೆ ಸ್ಥಳೀಯ ನಾಯಕರು ಇವ್ರನ್ನ ಕರೆದು ಮಾತಾಡ್ಬೇಕಂತ ಅವ್ರು ಬಯಸ್ತಾರೆ? ಅವರು ರಾಜ್ಯಸಭೆಗೆ ಮಹಾರಾಷ್ಟ್ರದಿಂದ ಹೋದರೆ ಕರ್ನಾಟಕದ ಹಿತಾಸಕ್ತಿ ಕಾಪಾಡ್ತಾರೋ ಮಹಾರಾಷ್ಟ್ರದ ಕಾಪಾಡ್ತಾರೋ? ಅವರು ಈ ಡಿಲಿಮಿಟೇಷನ್ ವಿಚಾರದಲ್ಲಿ ಅವರು ಧ್ವನಿ ಎತ್ತಲಾರು ಅಂದ್ಕೊಂಡಿದ್ರೆ. ಆದರೆ ಅವರು ಕೂಡ ಮೋದಿ ಮತ್ತು ನಾನು ಯಾವ ಜನ್ಮದ ಗೆಳೆಯರು, ನಾವು ಎಳೆಯರು ಅಂತ ಹೇಳ್ಕೊಂಡು ಹಾಡು ಹೇಳಕ್ಕೆ ಮಾಡಿ. ಮೈತ್ರಿ ವಿಚಾರ ಅಂತ ಬಂದರೆ, ಈಗ ಮೈತ್ರಿನಲ್ಲಿ ಕಿಚ್ಚು ಹೊತ್ಕೊಂಡಿದೆ. ಮೊನ್ನೆ ದಾವಣಗೆರೆ ಬಾಗಲಕೋಟೆನಲ್ಲಿ ಇವ್ರನ್ನ ಕೇಳಿಲ್ಲ ಅನೌನ್ಸ್ ಮಾಡಿದರು. ಅದಾದಮೇಲೆ ಮೊನ್ನೆ 3 ಜನ ಯಾರು ಈ ವಿಧಾನ ಪರಿಷತ್ ಚುನಾವಣೆಗೆ ಇವ್ರು ಕೇಳ್ದಂಗೆ ಅನೌನ್ಸ್ ಮಾಡಿದರು. ಒಂದು ವೇಳೆ ಜೂನ್ 30 ನಂತರ ದೇವೇಗೌಡರು ರಾಜ್ಯಸಭೆಗೆ ಹೋಗಲಿಲ್ಲ ಅಂದರೆ ಈ JDSನ ರಿಯಾಕ್ಷನ್ ಯಾವ ಥರ ಇರ್ಬೋದು ಸರ್? ಸೊ ದೇವೇಗೌಡರು ಈ ರೀತಿ ಶರಣಾಗತಿ ಇದೆಯಲ್ಲ, ಇದು ಈ ಶರಣಾಗತಿ ಮೋದಿ ಟ್ರಂಪ್ ಎದುರು ಶರಣಾಗತಿ ಅದಕ್ಕಿಂತ ದೊಡ್ಡ ಶರಣಾಗತಿ.